ನಮಸ್ತೆ ವಣಕಂ ನಮಸ್ಕಾರ ಡಾರ್ಲಿಂಗ್ಸ್. ಇವಾಗ ಟೈಮ್ 2:20 ಆಗಿದೆ ನೋಡಿ. 2:20 ಬೆಳಗ್ಗೆಯಿಂದ ದುಡಿದಿರೋದು ಬರೀ 105 ರೂಪಾಯಿ ಅಷ್ಟೇ. ಇವಾಗ ಈ 105 ರೂಪಾಯಿ ಇಟ್ಕೊಂಡು ನಾನು ಏನ್ ಮಾಡ್ತೀನೋ ಅಂತೀನೋ ನನಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ. ಆ ಒಂದು, ಆ ಎರಡು, ಆ ಮೂರು, ನಾಲ್ಕು ಇನ್ನೇನು ಡಾರ್ಲಿಂಗ್ಸ್, ನಾನು ಟೋಟಲ್ ಆಗಿ 240 ರೂಪಾಯಿ ದುಡ್ದಿದ್ದೆ. ಅದರಲ್ಲಿ ನಾನು 87 ರೂಪಾಯಿ ಖರ್ಚು ಮಾಡಿದೆ. 87 ರೂಪಾಯಿ ಖರ್ಚಾದ್ಮೇಲೆ ಉಳಿದಿದ್ದೆ ಎಷ್ಟಂದ್ರೆ 153 ರೂಪಾಯಿ. ಯಾರ್ಯಾರು ಪಾರ್ಟ್ 1 ನೋಡಿದ್ರು ಹೋಗಿ ನೋಡ್ಕೊಂಬಂದ್ಬಿಡಿ. ಇನ್ನೂ ಸ್ವಲ್ಪ ಅಂಗಡಿ ಹುಡ್ಕೋಣ ಬಾರೋ. ಇನ್ನು ಚಾಲೆಂಜ್ ಕಂಪ್ಲೀಟ್ ಆಗಿಲ್ಲ, ಅಂಗಡಿ ಹುಡ್ಕೋಣ ನಡಿ. ಚಾಲೆಂಜ್ ಕಂಪ್ಲೀಟ್ ಆಗಿಲ್ಲ, ಹುಡ್ಕೋಣ ಬನ್ನಿ ಡಾರ್ಲಿಂಗ್ಸ್. ನನ್ಗಂತೂ ಆಗ್ತಾ ಇಲ್ಲ, ನಿದ್ದೆ ಹೆವಿ ಎಳಿತಾ ಇದ್ದೆ, ನಿಜ ಆಗ್ತಿಲ್ಲ. ನಿನ್ನೆ ರಾತ್ರಿ ಮಲಗಿದೆ ನಾನು 1 ಗಂಟೆಗೆ. ನೋಡಿದ್ರೆ ಇವತ್ತು ಈ ಚಾಲೆಂಜ್ ತಗೊಂಡು ಕೂತಿದ್ದೀನಿ. ಹೌದು, ಇವನಿಂದಾನೆ ಅದಾಗಿದ್ದು. ಇವಾಗ ಎಷ್ಟಾಗುತ್ತೋ ಅಷ್ಟು ಉಳಿತಾಯ ಮಾಡೋಣ. ಹೋಗೊಂದು ಪೆಗ್ ಅನ್ಕೊಂಬಿಡಿ, ಟೀ ಕುಡ್ಕೊಂಬರೋಣ. ಓಕೆನಾ? ಬನ್ನಿ. ಬೆಳಗಿಂದ ಪಟ್ಟಿನ ಅಷ್ಟೇ, ಇವಾಗಾದ್ರೂ ಪರವಾಗಿಲ್ಲ. ಈ ಟೀಯಿಂದ ಏನೋ ಒಂದು ತರ ಕಾಣಿಸ್ತಿದೆ. ಇವಾಗ ಅಂತೂ ಇಂತೂ ಬೆಳಗ್ಗೆಯಿಂದ ಸುತ್ತಾಡಿ ಸುಸ್ತಾಯ್ತು. ಇವಾಗ ಒಂದು ಟೀ ಕುಡಿಯೋಣ ಅಂತ ಬಂದಿದ್ದೀನಿ. ಟೀ ಬರೀ 12 ರೂಪಾಯಿ ಅಷ್ಟೇ. ಅದ್ರೊಳಗೆ ಉಳಿತಾಯ ಮಾಡಕ್ ನೋಡಿದ್ದೀನಿ. ಹೊಟ್ಟೆ ತುಂಬಾ ಹಸಿತಿದೆ, ಏನ್ ಮಾಡೋದಂತ ಗೊತ್ತಿಲ್ಲ. ನೋಡೋಣ, ಇಲ್ಲೇ ಯಾವ್ದಾದ್ರು ಒಂದು ಅಂಗಡಿ ನೋಡೋಣ. ಇಲ್ಲಿ ಕಮ್ಮಿ ರೇಟ್ ಏನೋ ಸಿಗುತ್ತೋ ಅದನ್ನ ತಗೊಳ್ಳೋಣ. ಏನಾದ್ರು ತಿನ್ನಕ್ಕೆ ಕಮ್ಮಿ ರೇಟಲ್ಲಿ ಇಲ್ಲೇ ಎಲ್ಲಾದ್ರೂ ಅಂಗಡಿ ಹುಡುಕ್ತಾ ಇದ್ದೀನಿ. ಇಟ್ಟು ಕುಡ್ಕೊಂಡು ಹೋಗ್ತೀನಿ, ನಿಜ ಆಗ್ತಿಲ್ಲ. ಹೊಟ್ಟೆ ಅಂದ್ರೆ ತುಂಬಾ ಹಸಿತಿದೆ, ನಿದ್ದೆ ಹೆವಿ ಇಳಿತಿದೆ. ನೋಡೋಣ ಈ ಟೀಯಿಂದ ನಿದ್ದೆ ಹೋಗುತ್ತಾ ಅಂತ. ಆದ್ರೆ ಟೀ ನಿಜ ಚೆನ್ನಾಗಿದೆ. ಇವಾಗ ಎಷ್ಟು, ನನ್ನ ಹತ್ರ 105 ರೂಪಾಯಿ ಇತ್ತು. ಇವಾಗ ನನ್ನ ಹತ್ರ ಮಿಕ್ಕಿರೋದು 93 ರೂಪಾಯಿ ಅಷ್ಟೇ. ಅಷ್ಟೇ ಜೀವನ, 93 ರೂಪಾಯಿ ಜೀವನ. ಅದೇ ನನ್ನ ಬದುಕು ಇವಾಗ. ನಿಜ ಇವಾಗ ತುಂಬಾ ಹೊಟ್ಟೆ ಹಸಿತಿದೆ. ಹೋಗ್ತೀನಿ. ಎಷ್ಟು ಇಲ್ಲೆಲ್ಲಾದ್ರೂ ಬಜೆಟ್ ಫ್ರೆಂಡ್ಲಿ, ಅಂದ್ರೆ ನನ್ನ ಪ್ರಕಾರ ಆಗಬೇಕು. ಆ ಬಜೆಟ್ ಅಲ್ಲಾದ್ರೆ ನಾನು ಊಟ ಆಯ್ತು. ಅಲ್ಲೇ ಕೆಲಸ ಕೇಳ್ಬೋದಾಯ್ತಲ್ಲ. ಅಲ್ಲೇ ಕೆಲಸ ಕೊಡ್ತಾರೆ ನೋಡು. ಕೊಡ್ತಾರೆ ಮಾರ. ಅಷ್ಟು ಚೆನ್ನಾಗಿ ಕರ್ನಾಟಕ ಕವಿಗಳ ಹೆಸರೆಲ್ಲ ಇಟ್ಕೊಂಡಿದ್ದಾರೆ. ಹೋಗೋಣ ಸರ್. ಆಯ್ತು, ಕೊಡ್ತಾರೆ ಸರ್. ಅಂದ್ರೆ ಇವಾಗ ನಾವು ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀವಿ. ಅದೇ ಮುಂಚೆ ಟೀ ಕುಡ್ಕೊಂಡು ಹೋಗಿದ್ವಲ್ಲ, ಇವಾಗ 0 ರೂಪೀಸ್ ಮತ್ತೆ 24 hours ಚಾಲೆಂಜ್ ಮಾಡ್ತಾ ಇದ್ವಿ ಬೆಂಗಳೂರಲ್ಲಿ ಸರ್ವೇ ಆಗಕ್ಕೆ. ಇವಾಗ ಹೆಂಗಂದ್ರೆ ನಾವು ಏನಾದ್ರು ಕೆಲಸ ಇದ್ರೆ ನಾವು ಆ ಕೆಲಸ ಮಾಡಿ ಒಂದು ಉಪಯೋಗ ಮಾಡ್ಕೊಡ್ತೀವಿ. ಏನಾದ್ರು ಕೆಲಸ ಇದೆಯಾ ಸರ್ ಇಲ್ಲಿ? ಬರೀ ಕ್ಲೀನಿಂಗ್ ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ ಸರ್? ಏನೇನು ಆಯ್ತು, ಪರವಾಗಿಲ್ಲ, ಅದೇ ಕೊಡಿ ಸರ್, ನಾವು ಮಾಡ್ತೀವಿ. ಸರ್ ಯಾವ್ದು ಮಾಡಿದ್ವಿ ಸರ್? ಸರಿ ಸರ್, ಆಯ್ತು, ಮಾಡ್ತೀವಿ. ಇವಾಗ ಸರ್ ಹತ್ರ ಮಾತಾಡಿದೀವಿ. ಸರ್ ನಮ್ಗೆ ಟೀ ಗ್ಲಾಸಸ್ ಕ್ಲೀನ್ ಮಾಡಕ್ ಹೇಳಿದೆ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಟ್ರೈ ಮಾಡ್ತೀನಿ, ನಾನು ನನ್ನ ಕೈಯಲ್ಲಾಗಿದೆ, ನಾನು ಟ್ರೈ ಮಾಡ್ತೀನಿ. ಓಕೆ ನೋಡಿ ಡಾರ್ಲಿಂಗ್ಸ್, ಇವಾಗ ನಮಗೆ ಸರ್ ಒಂದು ಅವಕಾಶ ಕೊಟ್ಟಿದ್ದಾರೆ ಟೀ ಗ್ಲಾಸಸ್ ಕ್ಲೀನ್ ಮಾಡೋಕ್ಕೆ. ಪರವಾಗಿಲ್ಲ, ಯಾವುದೇ ಒಂದು ಕೆಲಸ ಆದ್ರೂ ನಾವು ನಮ್ಮ ಕರ್ತವ್ಯನ ಕರೆಕ್ಟಾಗಿ ಮಾಡಬೇಕಲ್ಲ. ನೋಡೋಣ, ಈ ಚಾಲೆಂಜಿಂದ ನೋಡಿ ಏನೇನು ಮಾಡಬೇಕು. ಪರವಾಗಿಲ್ಲ, ಮಾಡೋಣ. ನಮಗೆ ಈ ಸಲ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡೋಣ, ಅವ್ರು ಇದನ್ನ ಮಾಡಬೇಡ ಅಂತ ಹೇಳಿದ್ರೆ ಅವ್ರಿಗೂ ಮಾಡೋಕ್ಕೆ ಇಷ್ಟ ಇಲ್ಲ. ಅಂದರೆ ನಮ್ಮ ಕೈಯಲ್ಲಿ ಈ ಥರ ಬಂದು ಮಾಡ್ಸೋಕ್ಕೆ ಇಷ್ಟ ಇಲ್ಲ ಅವ್ರಿಗೂ. ಅಂದರೆ ನಾವೇ ಬಂದು ಇಲ್ಲ ಮಾಡಬೇಕು, ಈ ಥರ ಕೆಲಸ ಮಾಡಬೇಕು, ಈ ಥರ ಸರ್ವೈವ್ ಆಗಬೇಕು 24 hours ಅಂತ ಹೇಳಿದ್ದೀನಿ. ಅದಕ್ಕೆ ಓಕೆ ಅಂತ ಹೇಳಿ ಅವ್ರಿಗಾದ್ರೂ ಇಷ್ಟ ಇರಲಿಲ್ಲ. ಆದರೂ ನಮಗೆ ಒಂದು ಇದು ಪ್ರಯತ್ನ ಮಾಡೋಕ್ಕೆ ಹೇಳಿದ್ದಾರೆ. ನೋಡೋಣ. ಇವಾಗ ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನಮಗೆ ಒಂದು ಲೈಫಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಈ ಥರ ಎಲ್ಲ. ನಾನು ಹೇಳ್ತಿದ್ನಲ್ಲ, ಒಂದು ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್, ಒಂದು ಫೀಲ್ ಅಂತ ಫೀಲ್ ಮಾಡ್ಬೇಕಂತ. ಇದು ಫೀಲ್ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ ಇದೆಲ್ಲ ಮಾಡೋಕ್ಕೆ. ನಿಜ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್, ಎಲ್ಲರೂ ಮಾಡಬೇಕು. ಓಕೆ, ಇವಾಗ ಇದು ಒಂದು ಕೆಲಸ ಆಯಿತು. ಇದು ಬಂದು ನನ್ನ 3ನೇ ಕೆಲಸ ಆಯಿತು ಬೆಳಗ್ಗೆಯಿಂದ ಹುಡುಕಿದ್ದಕ್ಕೆ. ಇವಾಗ ಆಗಿದೆ. ಸರ್, ಇವಾಗ ನೀವು ಹೇಳಿದ ಕೆಲಸ ಮಾಡಿದ್ದೀನಿ. ಹೆಂಗಿದ್ರೆ ಇದು 3ನೇ ಅಂಗಡಿ ಆಯ್ತು. ಹೆಂಗೋ ನನ್ನ ಟಾಸ್ಕ್ ಕಂಪ್ಲೀಟ್ ಆಯ್ತು.
ಇವಾಗ ನೀವು ನಾನು ಮಾಡಿರೋ ಕೆಲಸಕ್ಕೆ ನೀವು ಎಷ್ಟು ಕೊಡ್ತೀರೋ ಅಷ್ಟು ಕೊಡಿ. ಮತ್ತೆ ಇನ್ನೊಂದು, ನಾನು ಇಲ್ಲಿ ಕೆಲಸ ಬಂದ್ ಮಾಡೋದಲ್ಲ, ನಿಮ್ಗೆ ಏನ್ ಅನಿಸ್ತು ಅಂತ ಹೇಳಿ. ಪರವಾಗಿಲ್ಲ, ಈಗ ಇದರಲ್ಲಿ ಈ ತರ ಮಾಡ್ತಾ ಇದ್ರೆ ನಮಗೂ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದಾರೆ ಕೆಲಸ. ಈ ತರ ಮೋಟಿವೇಶನ್ ಎಲ್ಲರಿಗೂ ತಗೋಬೇಕು ಹೇಳಕ್ ಇಷ್ಟಪಡ್ತೀನಿ. ಆಯ್ತು, ಇವಾಗ ನನ್ನ ಕೆಲಸಕ್ಕೆ ನೀವು ಎಷ್ಟು ಕೊಡ್ತೀರೋ ಅಷ್ಟು ಕೊಡಿ ಸರ್. ನಾನು ಅದನ್ನ ಒಪ್ಕೋತೀನಿ. ಸರ್ 20 ರೂಪೀಸ್ ಸರ್. ಆಯ್ತು ಸರ್. ಸರಿ ಸರ್, ತುಂಬಾನೇ ಥ್ಯಾಂಕ್ಸ್ ಸರ್. ನಿಮ್ಮಿಂದ ಉಪಯೋಗ ಆಯ್ತು, ನಿಮ್ಮ ಕಂಟೆಂಟ್ ಒಂದು ಹೆಲ್ಪ್ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತುಂಬಾನೇ. ಅಂತೂ ಇಂತೂ ಕೆಲಸ ಕೊಡ್ಸ್ಕೊಡಕ ಕೆಲಸ ಹುಡುಕಿ ಸಾಕಾಯ್ತು ಅನ್ಕೋ. ಏನ್ ಹೇಳು, 1 2 3 ಮೂರನೇ ಕೆಲಸ ಇದು. ಇದನ್ ಈಸ್ಕೊಡಕ್ಕೆ ಒಂದು ದೊಡ್ಡ ರೋದನೆ ಆಗೋಯ್ತು. ಆದ್ರೂ ಇವ್ರು ಕೊಟ್ಟಿದಂತ ತುಂಬಾ ಇಷ್ಟ ಆಯ್ತು. ಮೊದ್ಲು ಕೊಡೋಣ ಅಂತಿದ್ರು, ಆದ್ರೂ ಒಂದು ದೊಡ್ಡ ಮನ್ಸ್ ಮಾಡಿ ಕೊಟ್ಟಿದ್ದಾರೆ. ನಾವು ಪಾಪ ಕವಿಗಳೆಲ್ಲ ಚಿತ್ರಗಳು ಹಾಕೊಂಡಿದ್ದಾರೆ, ಕೊಡದೇ ಇರ್ತಾರ. ಕೊಟ್ರಪ್ಪ ಹೆಂಗೋ ಸದ್ಯ. ಇವಾಗ ನನ್ನ ಮೊತ್ತ ಬ್ಯಾಲೆನ್ಸ್ ಎಷ್ಟಿದೆ ಅಂದ್ರೆ 123 ರೂಪಾಯಿ. ಇವರು 30 ರೂಪಾಯಿ ಕೊಟ್ಟಿದ್ದಾರೆ ನನಗೆ. ಇವಾಗ 92 ರೂಪಾಯಿ ಇತ್ತು. ಇವಾಗ ಟೋಟಲ್ ಅದು 123 ರೂಪಾಯಿ ಆಗಿದೆ. ನಾನ್ ನೆಕ್ಸ್ಟ್ ಇನ್ನು ಏನೇನ್ ಮಾಡ್ಬೋದು, ಏನೇನ್ ಮಾಡಂಗಿಲ್ಲ, ಇದೆಲ್ಲ ನೀವು ನೋಡ್ತೀರಾ. ಇವಾಗ ಮುಗೀತು 3ನೇ ಅಂಗಡಿ, ಅದು ಟೀ ಅಂಗಡಿ. ಟೀ ಲೋಟ ತೊಳೆದಿದ್ದು ಆಯ್ತು, ಬಟ್ಟೆ ಮರ್ಚಿದ್ದು ಆಯ್ತು, ಅಲ್ಲೋಗಿ ಬಿಸ್ಕೆಟ್ ಇಟ್ಟಿದ್ದು ಆಯ್ತು. ಇವಾಗ ಏನಂದ್ರೆ ಟೈಮು 3 ಗಂಟೆ ಆಗಿದೆ. ಬಿಗ್ ಬಾಸ್ ಅಂತ ಹೇಳಿದ್ದು ಆಯ್ತು. ಇವಾಗ ಏನಿಲ್ಲ, ಇಷ್ಟು ಅಂಗಡಿಗಳಾಗಿದೆ. ನೆಕ್ಸ್ಟ್ ಮುಂದೆ ಯಾವ್ದು ಅಂಗಡಿ ಅಂತ ನಾವು ನೋಡ್ಲೇಬೇಕು, ಯಾಕಂದ್ರೆ ಸರ್ವೈವ್ ಆಗಬೇಕು. ಅದು 24 hours ಅಲ್ಲೇ. ಬನ್ನಿ ಇವಾಗ ಹೋಗೋಣ. ಮೋಹನ್, ಅದೇ ಇವಾಗ 3 ಅಂಗಡಿ ಆಯ್ತು ಅನ್ಕೋ. ಇವಾಗ 4ನೇ ಅಂಗಡಿಗೆ ಹೋಗ್ಬೇಕು. ಇವಾಗ ನೀನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಫೇಮಸ್ ಬಟ್ಟೆ ಅಂಗಡಿ ಇದೆ ಅಂತಲ್ಲ, ಯಾವ್ದದು? ರಾಜಾಜಿನಗರ್ ಫೇಮಸ್ ಸೆಲೆಬ್ರೇಷನ್ ಆಫ್ ಮೆನ್ಸ್. ಅಲ್ಲಿ ಬನ್ನಿ ಡಾರ್ಲಿಂಗ್ಸ್, ಇವಾಗ ಅಲ್ಲಿ ಕೆಲ್ಸ ಕೊಡ್ತಾರಂತ ನೋಡೋಣ. ಆನ್ ಡ್ಯೂಟಿ. ಬಾಪ, ಕೆಲ್ಸ ಕೊಡಕ್ ಕೊಡ್ತಾ ಇದೆಯಲ್ಲ, ಹೋಗು. ಕೆಲ್ಸ ಕೇಳ್ಕೊಂಡು ಮಾಡ್ಕೊಂಡು ಮುಗಿಸ್ಕೊಂಡು ಬರ್ಬೇಕು ಕೆಲ್ಸನ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇರುವೆಲ್ಲ ಕಸ್ಟಮರ್ಸ್ ಇದೆ, ಡಿಸ್ಟರ್ಬ್ ಮಾಡೋದ್ ಬೇಡ. ಹೋದ್ಮೇಲೆ ಹೋಗೋಣ. ಸರಿ ಆಯ್ತು. ಮತ್ತೆ ಡಾರ್ಲಿಂಗ್ಸ್, ಇವಾಗ ಹೇಳಿದ್ನಲ್ಲ ಕೆಲ್ಸ ಕೊಡ್ತಾರ ಇಲ್ವ ಅಂತ ನೋಡೋಣ ಅಂತ. ಬನ್ನಿ ಇವಾಗ ಕೇಳೋಣ ಅವ್ರ ಹತ್ರ ಏನ್ ಹೇಳ್ತಾರೋ ನೋಡೋಣ. ಬ್ರೋ ನಮಸ್ತೆ ಬ್ರೋ, ಈ ತರ ನಂದು ಹರಿಮೇಡ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ನಾನೊಂದು ಕಂಟೆಂಟ್ ಮಾಡ್ತಿದ್ದೀನಿ 0 ರೂಪೀಸ್ ಅಲ್ಲಿ 24 hours ಹೇಗೆ ಸರ್ವೈವ್ ಮಾಡೋದಂತ. ಅದ ಹೆಂಗಂದ್ರೆ ಇವಾಗ ಬೇರೆ ಅಂಗಡಿಯಲ್ಲಿ ಹೋಗಿ ಕೆಲಸ ಮಾಡೋ ತರ ಅದು. ಅದಕ್ಕೆ ನಾನು 3-4 ಅಂಗಡಿಗೆ ಆಲ್ರೆಡಿ ಕೆಲಸ ಮಾಡ್ಬಂದಿದ್ದೀನಿ. ಇವಾಗ ಏನಂದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನಿಮ್ಮನ್ನು ನೋಡಿದೆ, ಅದು ಸೆಲೆಬ್ರಿಟೀಸ್ ಆಫ್ ಮೆನ್ಸ್ ಅಂತ. ಅದರಿಂದ ನಮ್ಮ ಫ್ರೆಂಡ್ಸು ಹೇಳ್ದ ಈ ತರ ಚೆನ್ನಾಗಿದೆ ಕಲೆಕ್ಷನ್ಸ್, ನೋಡ ಅಲ್ಲಿ ಕೇಳಿದ್ರು ಏನಂತ ಕೇಳ್ಬೋದು, ಅವ್ರ ಹತ್ರ ಕೆಲಸ ಕೊಡ್ಬೋದು ಅಂತ. ಇಲ್ಲಿ ಕರ್ಕೊಂಬಂದೆ ನನ್ನ ಫ್ರೆಂಡ್ಸು. ಏನಾದ್ರು ಕೆಲಸ ಕೊಡ್ತೀರಾ ಅವರು? ಇವಾಗ ಏನಿಲ್ಲ ಬ್ರೋ ಕೆಲಸ. ಬ್ರೋ ಏನಾದ್ರು ಇದ್ರೆ, ಅವಾಗಿಂದ ಬೆಳಗ್ಗೆಯಿಂದ ಹುಡುಕ್ತಾ ಇದೀನಿ, ಎಲ್ಲೂ ಸಿಗ್ತಾ ಇಲ್ಲ ನಮ್ಗೆ. ಸರಿ ಮಾಡಿ, ನಾವು ಒಳಗಡೆ ಹೋಗಿ ಸ್ವಲ್ಪ ಕೆಲಸ ಇದೆ, ಮಾಡಿ ನೋಡೋಣ. ಚೆನ್ನಾಗಿ ಮಾಡ್ತೀರಾ? ನೋಡ ಬಾಚನ್ಗೆ ಕೇಳ್ತಾನೆ ಇಲ್ಲಿ ಬಂದೆ. ಅಯ್ಯ ಚೆನ್ನಾಗಿ ಕಾಣಿಸ್ತಾ ಬೇಡಪ್ಪ, ನಮ್ಮ ಹುಡುಗಿ ನೋಡ್ತಾಳೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟೇನೋ. ಇವ್ನ ಹೆಂಗ ನೋಡ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಯಾರು ನೋಡ್ತಾಳೆ? ನಮ್ಮ ಹುಡುಗಿ ನೋಡ್ತಾಳೆ. ಅರ್ಥ ಆಯ್ತು ಅನ್ಸುತ್ತೆ. ಕುದುರೆ ಓಡಿ ಬಂದಿತ್ತ. ಸುಮ್ನೆ ಇರಕ್ಕಾಗ್ದೆ ಇರುವೆ ಬಿಟ್ಕೊಂಡ್ರಲ್ಲ, ಆ ತರ ಆಗ್ತೈತೆ ನಾವು. ಬೆಳಿಗ್ಗೆಯಿಂದ ಚಾಲೆಂಜ್, ಎಷ್ಟು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾ ಇದ್ದೆ? ಯಾರು ಕೆಲ್ಸಾನೇ ಕೊಡ್ತಾ ಇಲ್ಲ ನಿಮ್ಗೆ. ಕೊಡ್ತಾರಲ್ಲ, 3 ಕಡೆ ಆದ್ರೂ ಸಿಕ್ತು ಸಾಕಲ್ಲ. ಬದುಕ್ತಾ ಇದ್ದೀನಲ್ಲ ನಾನು. ನಾವು ಬದುಕ್ತಾ ಇದೀಯಪ್ಪ. ಬದುಕ್ತಾ ಇದೀಯ, ನಾವು ಬದುಕಿದ್ವಿಲ್ಲ. ಬನ್ನಿ ಡಾರ್ಲಿಂಗ್ಸ್, ಇವಾಗ ನಮ್ ಬ್ರೋ ಹೇಳಿದ್ದಾರೆ ಅದು ಸೈಜ್ ಪ್ರಕಾರ ಇಲ್ಲಿ ಸಪರೇಷನ್ ಮಾಡ್ಬೇಕಂತೆ. ಇವಾಗ ಈ ಸೈಜ್ 32, 34 ಆ ತರ ಏನ್ ಬರುತ್ತೋ ಇಲ್ಲಿ ಸಪರೇಟ್ ಆಗಿ ಇಟ್ಟು ಅದನ್ನ ಸಪರೇಷನ್ ಮಾಡ್ಬೇಕಂತೆ. ಇವಾಗ ಬನ್ನಿ ನೋಡೋಣ. ಈ ಕೆಲಸ ಇನ್ನೊಂದು ಟಾಸ್ಕ್ ಆಗಿದೆ, ಇದು 4ನೇ ಟಾಸ್ಕ್. ಏನಂದ್ರೆ ಫಸ್ಟ್ ಒಂದು 32, 36 ನೋಡ್ರಿ. ಇವಾಗ ಸೈಜ್ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡಕ್ ಹೇಳಿದ್ದಾರೆ. ಇವಾಗ ನಿಮ್ಗೆ ಕಾಣಿಸ್ತಿರೋದು ಇದು ಯಾವ ಪ್ಯಾಂಟ್ಸ್ ಬ್ರೋ? ಇದು ಯಾವ ತರ ಪ್ಯಾಂಟ್ಸ್? ನಾರ್ಮಲ್ ಪ್ಯಾಂಟ್ಸ್.
ಇದೆಲ್ಲ ನಮಗೆ ಫಾರ್ಮಲ್ ಪ್ಯಾಂಟ್ಸು. ಇದು ಒಂಥರ ನಿಜ ಚೆನ್ನಾಗಿದೆ. ನನಗೆ ಬಟ್ಟೆಗಳ ಜನ್ಮದ ಅನುಬಂಧ ಅನ್ಸುತ್ತೆ. ಇದು 2ನೇ ಅಂಗಡಿ, ಬಟ್ಟೆ ಅಂಗಡಿ. ಏನೋ ಒಂಥರ ಹೊಸ ಕೆಲಸ ಮಾಡ್ಬೇಕಾದ್ರೂ ಒಂಥರ ಹೊಸ ಅನುಭವ ಆಗ್ತಿದೆ ನನಗೆ. ಪರವಾಗಿಲ್ಲ, ಒಂಥರ ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಫೀಲ್. ಎಲ್ಲೋದ್ರೂ ಒಂದೇ ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಫೀಲ್ ನನಗೆ. ಮತ್ತೆ ಅಲ್ಲಿ ನಂಗಂತೂ 24 ಅವರ್ ಯಾವಾಗ ಕಂಪ್ಲೀಟ್ ಆಗುತ್ತೋ ಅನ್ಸ್ಬಿಟ್ಟಿದೆ. ಹೆವಿ ರೋದನೆ ಆಗ್ತಿದೆ. ಎಲ್ಲೋದ್ರೂ ಫುಲ್ಲು ಒಂಥರ ಸುಸ್ತಾಗ್ತಿದೆ. ಕರೆಕ್ಟಾಗಿ ನಿನ್ನೆ ರಾತ್ರಿನೂ ನಿದ್ದೆ ಇಲ್ಲ, ಬೆಳಗ್ಗೆಯಿಂದ ಇನ್ನೂ ಊಟ ಮಾಡಿಲ್ಲ ನಾನು. ನೋಡೋಣ ಏನಾಗುತ್ತಂತ. ನೆಕ್ಸ್ಟ್ ಊಟಕ್ಕೆ ಹೋಗ್ಬೇಕು, ಎಲ್ಲಿ ಸಿಗುತ್ತೆ, ಏನಾಗುತ್ತೆ ಏನೂ ಗೊತ್ತಿಲ್ಲ ನಮಗೆ. ನೋಡೋಣ. ನನಗೂ ಈ ಕೆಲಸ ಅನಿವಾರ್ಯ ಆಗಿತ್ತು ಇವತ್ತು. ನಿಮ್ಮ ಹೆಸರು? ನಮ್ಮ ಹೇಮಂತ್ ಬ್ರೋ ಅದು ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬಾನೇ ಉಪಕಾರ ಆಯ್ತು. ಏನು ಈ ಚಾಲೆಂಜ್ ಕಂಪ್ಲೀಟ್ ಆದ್ರೆ ಸಾಕು ಅಂತ ಕಾಯ್ತಾ ಇದ್ದೀನಿ. ಇವತ್ತಂತೂ ಬೇರೆ ಡಿಫ್ರೆಂಟ್ ಕೆಲಸ ಮಾಡಿದ್ದೀನಿ. ಅದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ತರನೇ ನನಗೆ. ಕೆಲಸ ಸಿಗೋದು ಎಷ್ಟು ಕಷ್ಟ ಅಂತ ಇವಾಗ ಗೊತ್ತಾಗ್ತಿದೆ ನನಗೆ. ಅದೇ ಮುಂಚೆ ಹೇಳ್ದಂಗೆ ಅಪ್ಪ ಅಮ್ಮನ ದುಡ್ಡಲ್ಲಿ ಹೆಂಗ್ ಬೇಕಾದ್ರೂ ಮಜಾ ಮಾಡ್ಬೋದು, ಆದ್ರೆ ದುಡ್ಡಿದ್ದ ದುಡ್ಡಲ್ಲಿ ಮಜಾ ಮಾಡಕ್ಕಾಗತ್ತಾ? ನೀವು ಈ ತರ ಯಾವಾಗಾದ್ರೂ ಡಿಫ್ರೆಂಟ್ ಆಗಿ ಒಂದು ಟ್ರೈ ಮಾಡಿ, ಏನನ್ಸುತ್ತೆ ನೋಡಿ. ಇನ್ನು ಎಷ್ಟು ಸಪ್ರೇಟ್ ಮಾಡಬೇಕು? ಮಾಡೋಣ. ಕೆಲಸ ಇದೆ ಅಲ್ವಾ ಇವಾಗ, ಚಾಲೆಂಜ್ ಕಂಪ್ಲೀಟ್ ಮಾಡಲೇಬೇಕು. ಮಾಡೋಣ. ಇವಾಗ ಟೈಮು 5 o'clock ಆಗಿದೆ. ನೋಡಿ 5 o'clock ಇಂದ ಇಷ್ಟೇ, ಇನ್ನೂ ಊಟ ಮಾಡಿಲ್ಲ ನಾನು. ನೋಡೋಣ ಏನಾಗುತ್ತೆ ಮುಂದೆ ಅಂತ. ಮನೇಲಿ ಬೇಡ 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 ಅಂತ ಹೇಳಿದ್ರು ಈ ಚಾಲೆಂಜ್ ಮಾಡೋದು. ಮಳೆ ಬರ್ತೈತೆ ನೋಡಿ ಫ್ರೆಂಡ್ಸ್ ಇವಾಗ. ನೋಡಿ ಏನು ಕಷ್ಟಪಡಬೇಕಾಗುತ್ತೆ ಒಂದು ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕೆ. ಆದಷ್ಟು ಬೇಗ ಮಾಡಬೇಕು, ಕೆಲಸ ಮುಗಿಸ್ಬೇಕು, ಚಾಲೆಂಜ್ ಕಂಪ್ಲೀಟ್ ಮಾಡಬೇಕು. ಇವತ್ತು ಎಷ್ಟು ಮಾಡಿದೆ ಕೆಲಸ? ಏನು ಹೇಳು, ಇನ್ನೇನು ಎಂದಾಗ ಟೈಮ್ ಬಂತು. ಮನೇಲಿ ಮುಗಿಸ್ಕೊಂಡ್ ಬಂದಿದ್ದೀನಿ ನಾನು. ಇಲ್ಲಿಗೆ ಏನು ಅಂತ ಹೋಗಿದ್ರು ನನಗೆ, ಹಂಗಂದ್ರೆ ಹೂ ಅಂತ ಹೋಗಿದ್ರು. ಒಂದ್ ದಿವಸಕ್ಕೆ ನಂಗೆ ಈ ತರ ಆಗೋಯ್ತು. ನಾನು ಓದ್ಬಿಟ್ಟು ದುಡಿದ್ಮೇಲೆ ಹೆಂಗ್ ಅನ್ಸ್ಬೋದು ಹೇಳು? ಆಗಲ್ಲ ಗುರು, ಇದೆಲ್ಲ ನಿಜ ತಲೆನೋವು ಕೆಲಸ. ಇದೆಲ್ಲ ಕೆಲಸನೇ ಮಾಡ್ಬಿಡುದು ಮನುಷ್ಯರು, ಹಂಗೆ ಆರಾಮಾಗಿರ್ಬೇಕು. ಅಯ್ಯೋ ಮಹದೇಶ್ವರ. ಬಟ್ಟೆ ಮರ್ಚಿಡೋದು, ಟೀ ಲೋಟ ತೊಳ್ದೆ, ಯಾವತ್ತೂ ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಮತ್ತೆ ಅವರು ಒಂದೊಂದ್ಸಲಿ ಅಷ್ಟೇ, ಅದು ಅಜ್ಜಿ ಹೇಳಿದಾಗ. ಇವಾಗ ಇದೆಲ್ಲ ಒಂಥರ ಏನೋ ಚುಮ್ ಅನ್ಸ್ತೈತೆ, ಏನೋ ಒಂಥರ ಒಳ್ಳೆ ಫೀಲ್ ಕೊಡ್ತಿದೆ. ಅಣ್ಣ ಫುಲ್ ಕಂಪ್ಲೀಟ್ ಆಗಿದೆ. ಇನ್ನು ಬೇರೆ ಏನಾದರೂ ಕೆಲಸ ಇದೆಯಾ? ಹಾಂ ಹಾಂ, ಇನ್ನೇನಾದರೂ ಕೆಲಸ ಇದೆಯಾ? ಹಾಂ ಹಾಂ, ಇದನ್ನೆಲ್ಲ ಅಲ್ಲಿ ಜೋಡಿಸ್ಬಿಡಿ, ಜೋಡಿಸ್ಬೇಕು. ಹಂಗೆ ಲೈನಾಗಿ. ಓಕೆ. ಡಾರ್ಲಿಂಗ್ಸ್, ಇದೆಲ್ಲ ನೋಡೋದ್ಮೇಲೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೇಳಿ, ಮಾಡಲೇಬೇಕು. ಸಬ್ಸ್ಕ್ರೈಬ್ ಬಟನ್ ಒತ್ತಾನೇ ಇರಬೇಕು. ಆಗುತ್ತೆ, ಒತ್ತಿ. ಏನದು ಫ್ರೀಯಾಗೆ ಸಿಗುತ್ತೆ ತಾನೆ ನಿಮಗೆ? ಏನಾದರೂ ದುಡ್ಡು ಕೊಡಬೇಕಾ ಸಬ್ಸ್ಕ್ರೈಬ್ ಬರೋದಕ್ಕೆ? ಹಾಂ, ಒತ್ತಿರಿ ಡಾರ್ಲಿಂಗ್ಸ್ ಸಬ್ಸ್ಕ್ರೈಬ್ ಬಟನ್ನ. ಹಂಗೆ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ ಡಾರ್ಲಿಂಗ್ಸ್.
ನೀನ್ ನೋಡ್ತಿದ್ದಲ್ಲ ಇಷ್ಟೊತ್ತು ಸೈಜ್ ಸಪ್ರೇಟ್ ಮಾಡ್ತಿದ್ದಲ್ಲ ಅದು ಸಪ್ರೇಟ್ ಮಾಡ್ಬಿಟ್ಟು ಅವ್ರು ಹೇಳ್ದಂಗೆ ಇಲ್ಲಿ ಝೋನ್ಸ್ ಇಟ್ಟಿದ್ದೀನಿ. ಇವಾಗ ಅವ್ರನ್ನ ಕರಿತೀನಿ. ಬ್ರೋ ಬನ್ನಿ ಬ್ರೋ, ಎಲ್ಲ ಕೆಲಸ ಮುಗೀತು ನೀವು ಹೇಳ್ದಂಗೆ. ಆಯ್ತಾ ಎಲ್ಲ ಮಾಡಿದ್ರಾ? ಮಾಡಿದೆ ಬ್ರೋ. ಇವಾಗ ನಾನು ಇಲ್ಲಿ ಕೆಲಸ ಮಾಡೋದಲ್ಲ, ಅಂದ್ರೆ ನಿಮ್ಗೆ ಏನ್ ಅನ್ಸ್ತು ಕೆಲಸದ ಬಗ್ಗೆ, ಹೆಂಗ್ ಮಾಡಿದೆ ಅಂತ? ಮಾಡಿದೀರಾ? ಸೈಜ್ ವೈಸ್ ಎಲ್ಲ ಕರೆಕ್ಟ್ ಆಗಿ ಮಾಡಿದೀರಾ? ಎಲ್ಲ ನೀಟಾಗಿ ಹೇಳಿರೋ ತರ ಮಾಡಿದೀರಾ? ಆ ಜಾಗದಲ್ಲೇ ಇಕ್ಕಿದೀರಾ? ಓಕೆ, ಪರವಾಗಿಲ್ಲ, ಮಾಡಿದೀರಾ. ಓಕೆ ಬ್ರೋ. ಬಟ್ಟೆ ಎಲ್ಲ ಜೋನ್ಸ್ ಅಲ್ಲ, ಅದ್ರ ಪ್ರಕಾರ ನೀವು ಎಷ್ಟು ಕೊಡ್ಬೋದು ಬ್ರೋ? ಅಂದ್ರೆ ಬೇರೆಯವ್ರು ಯಾರು ಮಾಡ್ಸಿರ್ತಾರೆ, ಅದ್ರ ಪ್ರಕಾರ ನನ್ಗೆ ಎಷ್ಟು ಕೊಡ್ಬೋದು ನೀವು? ನೀವು ಸುಮ್ಮನೆ ಇದೊಂದು ಕೆಲಸ ತಾನೇ ಮಾಡಿದ್ರಿ, ಮಾಡಿಸ್ಬಿಟ್ಟು ಇನ್ನೊಂದು 100 ರೂಪಾಯಿ ಕೊಡ್ತೀನಿ. ಓಕೆ ಬ್ರೋ, ತುಂಬಾನೇ ಥ್ಯಾಂಕ್ಸ್ ಬ್ರೋ. ನೀವು ಕೆಲಸ ಮಾಡಿದ್ದಕ್ಕೆ 100 ರೂಪಾಯಿ ಆಯ್ತು. ತೊಗೊಳ್ಳಿ. ತುಂಬಾನೇ ಥ್ಯಾಂಕ್ಸ್ ಬ್ರೋ. ಮತ್ತೆ ನಿಜ ಕೆಲಸ ಮಾತ್ರ ತುಂಬಾ ಕಷ್ಟ ಇದೆ ಬ್ರೋ, ನಿಮ್ಗೆಲ್ಲ ಹ್ಯಾಟ್ಸ್ ಆಫ್ ಬ್ರೋ. ಮಾಡಿದೀರಾ, ಚೆನ್ನಾಗಿ ಮಾಡಿದೀರಾ ಬಿಡಿ. ಓಕೆ ಬ್ರೋ. ಮತ್ತೆ ನಿಮ್ ಕಡೆಯಿಂದ ಇವಾಗ ಏನಾದ್ರು ನಮ್ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಏನಾದ್ರು ಆಫರ್ ಅಂತ ಬಂದ್ರೆ ನೀವೇನೇನು ಆಫರ್ ಕೊಡ್ತೀರಾ, ಮತ್ತೆ ನೀವೇನೇನು ಪ್ರೊವೈಡ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಅದೆಲ್ಲ ಸ್ವಲ್ಪ? ಹೌದು, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಸೆಲೆಬ್ರೇಷನ್ ಆಫ್ ಮೆನ್ಸ್ ಅಂತ ನಮ್ಮ ಅಂಗಡಿ ಓಪನ್ ಆಗಿ 5 years ಆಗಿದೆ. ನಾವು ಅಯೋಧ್ಯ ರಾಮ ಮಂದಿರ ಅಯೋಧ್ಯ ಓಪನಿಂಗ್ 1 ರೂಪಾಯಿ ಟಿ ಶರ್ಟ್ ಕೊಟ್ಟಿದೀವಿ 300 ಜನಕ್ಕೆ. ಪುನೀತ್ ರಾಜ್ಕುಮಾರ್ ಬರ್ತ್ಡೇಗೂ 300 ಜನಕ್ಕೆ 1 ರೂಪಾಯಿ ಟಿ ಶರ್ಟ್ ಕೊಟ್ಟಿದೀವಿ. ಆಮೇಲೆ ಹೋದ ವಾರ ಮೊನ್ನೆ ಆಟೋ ಡ್ರೈವರ್ಸ್ಗೆ 1299 ರೂಪಾಯಿಗೆ 6 ಫಾರ್ಮಲ್ಸ್ ಪ್ಯಾಂಟು, 1000 ರೂಪಾಯಿಗೆ 6 ಶರ್ಟು, 1000 ರೂಪಾಯಿಗೆ 6 ಟಿ ಶರ್ಟ್ ಕೊಟ್ಟಿದ್ದೀವಿ. ನಾವು ಒಳ್ಳೆ ಆಫರ್ಸ್ ಕೊಡ್ತಾ ಇರ್ತೀವಿ. ಸೆಲೆಬ್ರೇಷನ್ ಆಫ್ ಮೆನ್ಸ್ ಅಂತ ನಮ್ಮ ಇನ್ಸ್ಟಾಗ್ರಾಮ್ ಐಡಿ, ಇದನ್ನ ಫಾಲೋ ಮಾಡ್ಕೊಳ್ಳಿ. ಇನ್ನ ಒಳ್ಳೆ ಆಫರ್ಸ್ ಕೊಡ್ತೀವಿ. ಓಕೆನಾ? ಓಕೆ ಬ್ರೋ, ತುಂಬಾನೇ ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ ಯು ಬ್ರೋ, ಬನ್ನಿ. ಖುಷಿ ಆಯ್ತು ಬ್ರೋ. ಸರಿ, ಥ್ಯಾಂಕ್ ಯು ಬ್ರೋ. ಕೋಟಿಗೊಬ್ಬ ಗೆಲ್ಲವನೆ ಕೋಟಿಗೊಬ್ಬ, ಈ ಜಿಂದಗಿ ಗೇಮು ಕಣ ಗೆಲ್ಲವನ ಬಾ. ಏನ್ ಡಾರ್ಲಿಂಗ್ಸ್, ಇದು 200 ರೂಪಾಯಿ ಇಟ್ಕೊಂಡು ಕೋಟಿಗೊಬ್ಬ ಅಂತ ಇದೆ ಅನ್ಕೊಂಡ್ಬಿಟ್ರಾ? ಯಾರಪ್ಪನ ದುಡ್ಡಲ್ಲ, ಇವತ್ತು ನಾನ್ ಕಷ್ಟಪಟ್ಟು ದುಡ್ದಿದ್ದೀನಿ. ಇದೇನು ಸುಲಭ ಅನ್ಕೊಂಡಿದ್ದೀರಾ? ಒಂದು ಬೇಕರಿಲಿ ಒಂದು ಎಲ್ಲ ರೆಡಿ ಕೆಲಸ ಮಾಡಿ, ಬಟ್ಟೆ ಅಂಗಡಿಲಿ ಬಟ್ಟೆ ಎತ್ತಿಟ್ಟು, ಟೀ ಅಂಗಡಿಲಿ ಟೀ ಲೋಟ ತೊಳ್ದು, 4 ಅಂಗಡಿಯಲ್ಲಿ ಕೆಲಸ ಮಾಡಿ ಕೋಟಿಗೊಬ್ಬ ಅಂತ ಮೆರೆದಾಡ್ತಿರೋದಂದ್ರೆ ಇವನೊಬ್ನೇ ಕಣ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಏನು ಹಿಂಗೆ ಹೇಳ್ತೀರಾ? ಕಷ್ಟಪಟ್ಟಿದ್ದೀನಿ, ಬೆಳಗ್ಗೆಯಿಂದ ದುಡಿತಾರಲ್ಲ ಅವ್ರಿಗೆ ಏನಿಲ್ಲಪ್ಪ, ಒಂದಿನ ದುಡಿದಿದ್ದೀನಿ, ಅದೇ ಇವಾಗ ಇರೋದು. ಫಸ್ಟ್ ಟೈಮ್ ದುಡಿತಾ ಇರೋದು, ಅದು ಚಾಲೆಂಜ್ ತಗೊಂಡು ದುಡಿತಾ ಇರೋದು ನೋಡ್ರಿ. ಇವಾಗ ನನ್ನ ಹತ್ರ ಟೋಟಲ್ ಬಂದು 223 ರೂಪಾಯಿ ಇದೆ. ಓಕೆನಾ? ಡಾರ್ಲಿಂಗ್ಸ್, ಇವಾಗ ನಮ್ಮ ಹತ್ರ ಟೋಟಲ್ ಇರೋದು ಅಮೌಂಟ್ 223 ರೂಪಾಯಿ. ಇವಾಗ ಎಷ್ಟಾಗುತ್ತೋ ಅಷ್ಟು ತಿಂದು ನಮ್ಮ ಹೊಟ್ಟೆ ತುಂಬಿಸ್ಕೊಳೋಣ. ಏನಂದ್ರೆ ತುಂಬಾನೇ ಸುಸ್ತಾಗ್ತಿದೆ, ಮಳೆ ಬೇರೆ ಜೋರ್ ಆಗ್ತಾನೆ ಇದೆ. ಈ ಬಡ್ಡಿ ಮಗೊಂದು ಯಾವಾಗ ನಿಲ್ಲುತ್ತೆ ಅಂತ ಗೊತ್ತಿಲ್ಲ, ಮಳೆ ರಾತ್ರಿ ಸಿಚುವೇಶನ್ ಹೆಂಗಿರುತ್ತೆ ಅಂತ. ತುಂಬಾನೇ ಚಳಿ ಬೇರೆ, ಅದಕ್ಕೆ ನಾನು ಮುಂಚೆನೆ ಫುಡ್ಡಿ ತಗೊಂಡ್ಬಂದಿದ್ದೀನಿ. ಅದಕ್ಕೆ ನೋಡೋಣ ಎಲ್ಲಿ ಮಲಗೋದು ಏನು ಎತ್ತ ಪ್ಲಾನ್. ಅದು ನಾಳೆ ಬೆಳಗ್ಗೆ 10:15 ತನಕ ಇದೆ. ನೋಡೋಣ ಡಾರ್ಲಿಂಗ್ಸ್, ಎಲ್ಲಿವರೆಗೂ ಬರುತ್ತೆ ಎಲ್ಲಿವರೆಗೂ ಹೋಗುತ್ತೆ ಈ ಚಾಲೆಂಜ್. ತಗೊಳ್ಳಿ ತಗೊಂಬಾನ. ಈ ಮಳೆ ಬೇರೆ ಬರ್ತಿದೆಯಲ್ಲೋ, ನಾನ್ ಬೇರೆ ಬ್ಯಾಗಲ್ಲಿ ಒಂದೇ ಒಂದು ಉಡ್ಡಿ ತಗೊಂಬಂದಿದ್ದೀನಿ ಅಷ್ಟೇ. ಇವಾಗ ಊಟಕ್ಕೆ ಬೇರೆ ಹೋಗ್ಬೇಕು, ಏನೋ ಮಾಡೋದು? ಅಣ್ಣ ಬ್ಯಾಗಲ್ಲಿ ಇದೆ ಉಡ್ಡಿ, ಇವಾಗ ಮುಚ್ಕೊಂಡು ಹೋಟ್ಲು ಕಡೆ ಹೊಟ್ಟೆ ಹಸಿತೈತೆ, ಆಗ್ತಿಲ್ಲ ಕಣೋ, ಏನೋ ಮಾಡೋದು? ನೀನ್ ಬೇರೆ ಮುಚ್ಕೊಂಡು ಹೋಗುವಾಗ ಹಿಂಗೆ ಅಂತಿದ್ಯಾ? ಅನ್ಭವಿಸ್ತಾ ಇದೀನಿ. ಅಯ್ಯೋ, ಬೆಳಗ್ಗೆಯಿಂದ ಊಟನ ಮಾಡಿರ್ಲಿಲ್ಲ. ಇವಾಗ ಇದನ್ನ ನೋಡಿದ್ರೆ ತುಂಬಾನೇ ಆನಂದ, ಪರಮಾನಂದ ಆಗ್ತದೆ. ಯಾಕಂದ್ರೆ ತಿಂದಿರ್ಲಿಲ್ಲಲ್ವಾ, ಅದೇ ಒಂದು. ಇವಾಗ ಏನಿಲ್ಲ ಡಾರ್ಲಿಂಗ್ಸ್, ತಿಂತೀನಿ, ಅದನ್ನ ನೀವು ನೋಡ್ತಾ ಇರಿ. ತಗೊಳ್ಳಿ. ನಿಜ ಏನೋ ತಿಂದಿರ್ಲಿಲ್ಲಲ್ವಾ, ಇವಾಗಂತೂ ಅದು ಒಂಥರ ಅಮೃತನೇ ಅನಿಸ್ತದೆ. ಏನಕ್ಕಂದ್ರೆ ಬೆಳಗ್ಗೆಯಿಂದ ತಿಂದಿರ್ಲಿಲ್ಲ, ಎಷ್ಟೋ ಕಡೆ ಅಲ್ದಾಡ್ಬಿಟ್ಟೆ. ಇವಾಗ 223 ರೂಪಾಯಿ ಇತ್ತು, ಅದರಲ್ಲಿ ಒಂದು 20 ರೂಪಾಯಿ ಕೊಡ್ತಿದ್ದೀನಿ ಅಷ್ಟೇ. ಮತ್ತೆ ಒಂದು ಟೀ ಕುಡಿದೆ ಅವಾಗಲೇ, ಅದು ಬಿಟ್ರೆ ಇನ್ನೇನು ಇಲ್ಲ. ಮತ್ತೆ ಫಸ್ಟ್ ಅಲ್ಲಿ ಒಬ್ರು ಅಣ್ಣ ಕೊಟ್ಟಿದ್ದು ಬಿಸ್ಕೆಟ್ ತಿಂದಿದ್ದು, ಅದು ಮಧ್ಯಾಹ್ನ. ಇವಾಗ ನೋಡಿ ಪರಿಸ್ಥಿತಿ ಆಗಿದೆ, ಚಾಲೆಂಜ್ ತಗೊಂಡು. ಇವತ್ತು ನಾನು ಎಷ್ಟೋ ಕಡೆ ಕೆಲಸ ಹೋದೆ, ಯಾರು ಕೊಟ್ಟಿಲ್ಲ. ಅದು ಒಂದು ಹಬ್ಬ ಅಂದ್ರೆ ಒಂದು 10 ಇಲ್ಲ 20 ಅಂಗಡಿಗೆ ಹೋಗಿದ್ದೀನಿ ಅನ್ಕೊಳ್ಳಿ. ಯಾರಂದ್ರೆ ಯಾರು ಕೆಲಸ ಕೊಟ್ಟಿಲ್ಲ. ಇಲ್ಲಪ್ಪ ಮಾಡಕ್ಕಾಗಲ್ಲ, ಹೋಗು ಅಂತ ಕಳ್ಸ್ಬಿಟ್ರು. ಯಾರು ಅದನ್ನ ವಿಡಿಯೋ ಮಾಡಕ್ಕೂ ಕೊಟ್ಟಿಲ್ಲ. ಆಮೇಲೆ ಹೆಂಗಾಯ್ತು ಅಂದ್ರೆ, ಒಂದು ಇಂಟರ್ವ್ಯೂಗೆ ಹೋದ್ರೆ ಎಲ್ಲಿ ಒಂದು ಫೇಲ್ಯೂರ್ ಮತ್ತೆ ಒಂದು ರಿಜೆಕ್ಷನ್ ಆಗುತ್ತೋ ಆ ತರ ನನ್ಗೆ ಫೀಲ್ ಆಯ್ತು. ಇದು ಒಂಥರ ನಂಗೆ ಒಂದು ಇಂಟರ್ವ್ಯೂ ಆಯ್ತು. ಇವತ್ತು ಒನ್ ಆಫ್ ದ ಬೆಸ್ಟ್ ಡ್ಯಾಮ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಫೀಲ್ಡ್. ನಾನು ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇದ್ದೀನಿ ಒಂದು ಕಂಟೆಂಟ್ ಮಾಡಕ್ಕೆ. ನೀವು ಒಂದೇ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹೆಂಗಿದ್ರೆ ಅದು ನಿಮ್ಗೆ ಫ್ರೀ ಆಗಿ ಸಿಗುತ್ತಲ್ಲ, ಆರಾಮಾಗಿ ಒತ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹರಿ ಮೇಡ್ಲೆ ಬರೀ ಒಂದು ಹೆಸರಲ್ಲ,
ಮುಂದಕ್ಕೆ ಒಂದು ಇತಿಹಾಸನೇ ತೋರಿಸ್ತೀನಿ ಅದ್ರ ಹೆಸರಲ್ಲಿ. ನೋಡಿ ಹಂಗೆ ನೋಡಿ, ಹರಿ ಮೇಲೆ ಬರೀ ಒಂದು ಹೆಸರಲ್ಲ, ಮುಂದಕ್ಕೆ ಅದೇನಂತ ತೋರಿಸ್ತೀನಿ. ಆಯ್ತು, ಇವತ್ತು ನನ್ನ ಜೊತೆ ಓಡಾಡಿದ್ರಲ್ಲ 24 hours ಚಾಲೆಂಜ್ ಅಲ್ಲಿ ಏನೇನು ಅನಿಸ್ತು? ಖುಷಿ ಆಯ್ತು. ಖುಷಿ ಅಷ್ಟೇ? ಏನಷ್ಟೇ, ತುಂಬಾ ಖುಷಿ ಆಯ್ತಪ್ಪ. ನಿಮ್ಗೆ ಅನಿಸ್ತು ದರ್ಶನ್? ಮಾತೇ ಬರಲ್ಲ. ಮಾತೇ ಬರೋಲ್ಲ. ಮಾತಾಡಿಕ್ ಬರಲ್ಲ ಆ ತರ ಆಗಿದೆ. ಡಾರ್ಲಿಂಗ್ಸ್, ಇವಾಗ ಟೋಟಲ್ 4 ಅಂಗಡಿಯಲ್ಲಿ ಕೆಲಸ ಮಾಡಿದ್ದೀನಿ. ದುಡ್ಡು ಸಿಕ್ಕಾಯ್ತು, ಎಷ್ಟು ಅಂತ ನಿಮ್ಗೆ ಮೆನ್ಷನ್ ಮಾಡ್ತೀನಿ. ಆಮೇಲೆ ಇಲ್ಲೇನಂದ್ರೆ ಮಳೆನೂ ನಿಂತಿದೆ. ಇವಾಗ ಟೈಮ್ ಬಂದು 6:25 ಆಗಿದೆ. ನೆಕ್ಸ್ಟ್ ಇನ್ನು ಮುಂದೆ ಏನೇನಾಗ್ಬೋದು ಏನೇನು ಆಗಲ್ಲ ಅದು ನನಗೂ ಗೊತ್ತಿಲ್ಲ. ನೆಕ್ಸ್ಟ್ ನೀವು ನೋಡ್ತೀರಾ. ಅವಾಗಿಂದ ಕೆಲಸ ಹುಡುಕಿ ಸಾಕಾಯ್ತು. ಇವಾಗ ಊಟಕ್ಕೆ ಹೋಗೋಣ. ನಿಜ ನನ್ನ ಕೈಯಲ್ಲಿ ಆಯ್ತಲ್ಲ. ಇವಾಗ ಟೈಮ್ ಬಂದು 8 ಆಗಿದೆ. ಇವಾಗ ನನಗಂತೂ ಹೊಟ್ಟೆ ಹಸು ಅಂದರೆ ಹೊಟ್ಟೆ ಹಸು. ಇವಾಗ ಏನಿಲ್ಲ, ಬನ್ನಿ ಡಾರ್ಲಿಂಗ್ಸ್, ಫಸ್ಟು ಮೇನ್ ಊಟ. ಬೆಳಗ್ಗೆಯಿಂದ ಕರೆಕ್ಟಾಗಿ ತಿಂದಿಲ್ಲ. ನೋಡೋಣ ಇವಾಗ ಎಲ್ಲೆಲ್ಲಿ ಊಟ ಸಿಗುತ್ತೆ ಏನು ನೋಡ್ತಿದ್ದೀನಿ. ನನಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ತಿಂತೀನಿ. ಡಾರ್ಲಿಂಗ್ಸ್, ನಾನು ಸುತ್ತಾಡ್ತಾನೆ ಇದ್ದೀನಿ ಅವಾಗಿಂದ. ಕರೆಕ್ಟಾಗಿ ನನ್ನ ಬಜೆಟ್ಗೆ ಹೋಟ್ಲ್ ಸಿಗ್ತಿಲ್ಲ. ನಾನು ಎಷ್ಟಾಗುತ್ತೋ ಅಷ್ಟು ಉಳ್ಸಕ್ಕೆ ನೋಡ್ತಿದ್ದೀನಿ. ಇಲ್ಲಿ ಒಂದು ಕೆಫೆ ಇದೆ, ಅದೇ ಹೋಗೋಕ್ಕಾಗಲ್ಲ ಇವಾಗ, ಯಾಕಂದರೆ ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ. ನಾವು ನೋಡೋಣ, ಇನ್ನೂ ಹುಡ್ಕೋಣ, ಸಿಗುತ್ತೆ ಎಲ್ಲೂ. ಇವಾಗ ಹೊಟ್ಟೆ ತುಂಬಿಸ್ಕೊಂತೀನಿ ನಾನು, ಆಗ್ತಿಲ್ಲ ನಿಜ. ಬನ್ನಿ. ಡಾರ್ಲಿಂಗ್ಸ್, ಇವಾಗ ನಾನು 50 ರೂಪಾಯಿ ಕೊಟ್ಟು ಎಗ್ ರೈಸ್ ತೊಗೊಂಡಿದ್ದೀನಿ. ನೋಡೋಣ ಟೇಸ್ಟ್ ಹೇಗಿದೆ, ಅದೇನೇನು ಆಗುತ್ತೆ ಮುಂದಕ್ಕೆ ನೋಡೋಣ. ಏನು ಮಾಡೋಕ್ಕಾಗಲ್ಲ, ಇವಾಗ ಚಾಲೆಂಜ್ ತೊಗೊಂಡಿದ್ದೀನಿ, ತಿನ್ನಲೇಬೇಕು. ತಿಂತೀನಿ, ಒಂದು ನಿಮಿಷ ಟೇಸ್ಟ್ ಹೇಗಿದೆ ಹೇಳ್ತೀನಿ. ಚೆನ್ನಾಗಿದೆ ಡಾರ್ಲಿಂಗ್ಸ್, ಇಲ್ಲ ಸ್ವಲ್ಪ ಖಾರ ಅಡ್ಜಸ್ಟ್ ಮಾಡ್ಕೊತೀನಿ. ಬೆಳಗಿಂದ ಕರೆಕ್ಟಾಗಿ ಊಟನೂ ಮಾಡಿಲ್ಲ. ಓಕೆ, ತಿಂತೀನಿ ಇವಾಗ, ತಿನ್ನಲೇಬೇಕಲ್ಲ. ಡಾರ್ಲಿಂಗ್ಸ್, ಇವಾಗ ಅಂಗಡಿಗೆ ನೀರು ಬಾಟ್ಲು ತೊಗೊಂಡಿದ್ದು ಆಯಿತು. ಈಗ ಬೆಳಿಗ್ಗೆ ತಂದ್ಕೋಬೇಕಾಗತ್ತೆ, ಯಾಕಂದರೆ ರಾತ್ರಿ ಎಲ್ಲಾದ್ರೂ ಜಾಗ ನೋಡಬೇಕಲ್ಲ ಮಲಗಕ್ಕೆ. ನೋಡೋಣ. ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ 8:30 ಆಗಿದೆ. ಏನು ಇವಾಗ ವಾಟರ್ ಬಾಟಲ್ ತೊಗೊಂಡಿದ್ದಾಯ್ತು. ಇವಾಗ ಏನು ಮಾಡ್ತೀನಿ ಅಂದರೆ, ಇವಾಗ ಓಪನ್ ಮಾಡೋದು ನಿಮಗೂ ಗೊತ್ತಿರುತ್ತೆ ಅನ್ಸುತ್ತೆ. ಇದು ಎಲ್ಲರೂ ಓಪನ್ ಮಾಡೋ ಸ್ಟೈಲ್. ಹೆಂಗಂದ್ರೆ ನೋಡಿ, ಈ ತರ ಓಪನ್ ಮಾಡಿದ್ರೆ ಏನೋ ಒಂಥರ ಮಜಾ ಅಲ್ವಾ? ನಂಗಂತೂ ಇವಾಗ ಗೊತ್ತಿಲ್ಲ, ಎಲ್ಲಾದ್ರೂ ಜಾಗ ಹುಡುಕ್ಲೇಬೇಕು. ಇವಾಗ ಒಂದ್ ರಾತ್ರಿ ಸರ್ವೈವ್ ಆಗ್ಬೇಕಂದ್ರೆ ನನ್ನ ಹತ್ರ ಒಂದು ಬೆಡ್ಶೀಟ್ ಇಲ್ಲ, ಒಂದು ದಿಂಬಿಲ್ಲ, ಇರೋದು ಒಂದೇ ಒಂದು ಹುಡ್ಡಿ. ಇವಾಗ ಒಂದು ಫುಲ್ ಚಳಿ ಆಗ್ತಿದೆ, ಆ ಚಳಿಗೆ ಕಾಪಾಡೋದು ಆ ಹುಡ್ಡಿ ಒಂದೇ. ಇವಾಗ ಟೈಮ್ ಎಷ್ಟು 11:15 ಆಗ್ತಾ ಬರ್ತಿದೆ. ಇನ್ನೂ ನನಗೆ ನಿದ್ದೆ ಮಾಡಲು ಜಾಗ ಸಿಗ್ತಿಲ್ಲ. ಎಲ್ಲಿ ನಿದ್ದೆ ಮಾಡೋದಂತನೂ ಗೊತ್ತಾಗ್ತಿಲ್ಲ. ಅದೇ ಸ್ವಲ್ಪ ಕಡೆ ನೋಡಿದ್ದೀನಿ, ಅಲ್ಲೊಂದ್ಸಲಿ ತಿರ್ಗಾ ಹೋಗಿ ನೋಡಿ ಸೆಕ್ಯೂರಿಟಿ ಇದೆಯಾ ನೋಡ್ಕೊಂಡು ಮಲ್ಕೋಬೋದಾ ಅಂತ ನೋಡ್ಬೇಕು. ಇವಾಗಂತೂ ತುಂಬಾ ಚಳಿ ಆಗ್ತದೆ, ನಿಜ ತಡ್ಕೊಳಕ್ ಆಗ್ತಿಲ್ಲ. ಅದಕ್ಕೆ ಇವಾಗ ಚಳಿಗಂತಾನೆ ನಾನು ಹುಡ್ಡಿ ತಂದಿದ್ದೀನಲ್ಲ, ಆ ಹುಡ್ಡಿ ಹಾಕೋತೀನಿ. ಅವಾಗ ನಾನು ನಿಮಗೆ ಒಂದ್ ಕಡೆ ಊಟ ಮಾಡಕ್ ಕರ್ಕೊಂಡ್ ಬಂದಿದ್ದಲ್ಲ, ಇವಾಗ ಅಲ್ಲೇ ಒಂದ್ ಕಡೆ ಬಸ್ ಸ್ಟ್ಯಾಂಡ್ ಇದೆ. ನೋಡೋಣ ಇಲ್ಲಿ ಮಲ್ಕೊಳಕ್ಕಾಗತ್ತಾ ಇಲ್ವಾ ಅನ್ನೋದು. ಆದಷ್ಟು ಸೇಫ್ಟಿ ನೋಡ್ಕೋಬೇಕಲ್ಲ. ನೋಡೋಣ, ಚಳಿ ಬೇರೆ ಹೆವಿ ಇದೆ. ಡಾರ್ಲಿಂಗ್ಸ್, ಕೊನೆಗೂ ಇವಾಗ ಒಂದು ಜಾಗ ಹುಡ್ಕೊಂಡಿದ್ದೀನಿ. ಇವಾಗ ನೋಡಿದ್ರೆ ಟೈಮು 12:20 ಆಗ್ತಿದೆ. ಟೈಮ್ ನೋಡಿ, 12:20 ಆಲ್ರೆಡಿ. ನಿಜ ಏನಿದೆ ಬರ್ತಿದೆ. ಬನ್ನಿ ಡಾರ್ಲಿಂಗ್ಸ್. ನಿಜ ಡಾರ್ಲಿಂಗ್ಸ್, ಕೈ ಕಾಲು ಬೆನ್ನು ಎಲ್ಲ ನೋವು ಅಂದ್ರೆ ನೋವು, ಬೇಜಾರು. ಯಾರೋ ಯಾರೋ ಗೆಚ್ಚಿ ಹೋದ ಹಾಳು ಅನೆಯ ಬರಹ ಅಂತ ಆಗೋಯ್ತು ನನ್ನ ಪರಿಸ್ಥಿತಿ. ಈಗ ನಾವು ಮನೇಲಿ ಬೆಡ್ ಚಾಪೆ ದಿಂಬೆಲ್ಲ ಹಾಸ್ಕೊಂಡು ಮಲ್ಕೋತೀವಿ. ನನ್ನ ಹತ್ರ ಇರೋದು ಇದೊಂದೇ, ಇದೇ ದಿಂಬು. ನನಗೆ ಬೆಡ್ಶೀಟ್ ಇಲ್ಲ, ಏನಿಲ್ಲ. ಇವಾಗ ಮಲ್ಕೋತೀನಿ ಡಾರ್ಲಿಂಗ್ಸ್. ನಿಜ ಆಯ್ತಲ್ಲ. ಡಾರ್ಲಿಂಗ್ಸ್, ಕೆಳಗಡೆನು ಫುಲ್ಲು ಚಳಿ ಆಗ್ತಿದೆ. ಇದೇನು ಇದು ಫುಲ್ಲು ಒಂದು ಯಾವುದೋ ಕಬ್ಬಣ ಇದ್ದಂಗೆ ಐತೆ, ಫುಲ್ ಹೆವಿ ಚಳಿ. ಇಲ್ಲಿ ಬೇರೆ ತಣ್ಣಗೆ ಗಾಳಿ ಬೇರೆ ಬೀಸ್ತೈತೆ ಡಾರ್ಲಿಂಗ್ಸ್. ನಿಜ ಹೆವಿ ಚಳಿ ಅಂದ್ರೆ ಚಳಿ ಗುರು.
ಡಾರ್ಲಿಂಗ್ಸ್ 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 ಈ ಸೊಳ್ಳೆ ಕಾಟಗಳು ಬೇರೆ ಜಾಸ್ತಿ. ನಿಜ ಡಾರ್ಲಿಂಗ್ಸ್ ನಂಬ್ತೀರಾ ಬಿಡ್ತಿರೋ, ಈ ಸೊಳ್ಳೆ ಕಾಟ ಹೆವಿ ಇದೆ. ಇಲ್ಲ ಮಲ್ಕೊಂತೀನಿ ಡಾರ್ಲಿಂಗ್ಸ್, ಅದೇಂತ ಏನಾದ್ರೂ ಆಗ್ಲಿ ಇವಾಗ ಮಲ್ಕೊಂಡ್ಬಿಡ್ತೀನಿ. ಅದು ಯಾವ ಸೊಳ್ಳೆ ಆದ್ರೂ ಬರ್ಲಿ ಏನಾದ್ರೂ ಆಗ್ಲಿ ಮಲ್ಕೊಳ್ಳೋದೆ. ಬೈ ಬೈ ಡಾರ್ಲಿಂಗ್ಸ್, ಇನ್ನ ಮಲ್ಕೋತೀನಿ. ಟೈಮ್ ಬೇರೆ, ಟೈಮು ಇವಾಗ ಇಷ್ಟು 3:10 ಇವಾಗ. ಓಕೆ ಡಾರ್ಲಿಂಗ್, ಸಿ ಯು ನೆಕ್ಸ್ಟ್ ಮಾರ್ನಿಂಗ್. ಮಲ್ಕೊತೀನಿ, ಟಾಟಾ ಬಾಯ್ ಅಷ್ಟೇ. ಮತ್ತೆ ಡಾರ್ಲಿಂಗ್ಸ್ ಇವಾಗ ಇದ್ದಾಯ್ತು. ನಾನು ಟೈಮ್ ಇವಾಗ ಎಷ್ಟಂತ ಹೇಳ್ತೀನಿ, ತೋರಿಸ್ತೀನಿ. ಇವಾಗ ಅಷ್ಟೊಂದು ಬ್ರೈಟ್ನೆಸ್ ಇಲ್ಲ, ಮತ್ತು ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ಡಾರ್ಲಿಂಗ್ಸ್ ಟೈಮ್ ನೋಡಿ ಇವಾಗ 5:43 ಆಗಿದೆ. ಬ್ರಷ್ ಪೇಸ್ಟು ತೊಗೊಂಡಿದ್ದೆ, ಏನಕ್ಕಂದರೆ ಬೆಳಗ್ಗೆ ಇಷ್ಟೊತ್ತರಲ್ಲಿ ಬ್ರಷ್ ಪೇಸ್ಟು ಸಿಗಲ್ಲ ಅಂದ್ಬಿಟ್ಟು ನಾನು ರಾತ್ರಿ ಅಂಗಡಿಯಲ್ಲೇ ತೊಗೊಂಡಿದ್ದೆ, ಆದರೆ ಅದು ತೋರ್ಸೋಕ್ಕಾಗಲಿಲ್ಲ. ಇವಾಗ ಹಲ್ಲುಚ್ಕೊಂಡು ಮುಖ ತೊಳ್ಕೊಂಡು ಹೋಗೋಣ. ಡಾರ್ಲಿಂಗ್ಸ್ ಇವಾಗ ತುಂಬಾ ತಲೆನೋವು, ಅದಕ್ಕಂತ ಒಂದು ರಿಲೀಫ್ ಮಾಡೋಕ್ಕೆ ಟೀ ತೊಗೊಂಡಿದ್ದೀನಿ. ಇವಾಗ ಟೈಮ್ ಬಂದು 9:46 ಆಗಿದೆ. ಇಲ್ಲೇ ಇವಾಗ ಪಬ್ಲಿಕ್ ಟಾಯ್ಲೆಟಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಳ್ಳೋಣ. ಇಲ್ಲಿ ಸ್ನಾನ ಮತ್ತೆ ಎಲ್ಲದಕ್ಕೂ 30 ರೂಪಾಯಿ ತೊಗೊಂಡ್ರು ಗುರು. ಇದು ನಿಮಗೆ 24 hours ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಆ 1, ಆ 2, ಆ 3, 4 ಡಾರ್ಲಿಂಗ್ಸ್ ಅಂತೂ ಇಂತೂ ಈ ಚಾಲೆಂಜ್ ಕಂಪ್ಲೀಟ್ ಆಯಿತು. ಟೈಮ್ ಇವಾಗ ಎಷ್ಟು ನೀವು ನೋಡಿ, ಕರೆಕ್ಟಾಗಿ 10:15 ಆಗಿದೆ. ಪರ್ಫೆಕ್ಟ್ ಟೈಮ್ ತೋರಿಸ್ತಾ ಇದ್ದೀನಿ. ನಿಜ ಸಾಕಾಯ್ತು. ಇವಾಗಂತೂ ಮುಖದಲ್ಲಿ ಒಂದು ಖುಷಿ ಬರ್ತಿದೆ ನನಗೆ. ಹೆವಿ ಅಂದರೆ ಹೆವಿ ಇರೋದನ್ನೇ ಗುರು ಈ ಚಾಲೆಂಜು. ಕೇಳ್ತೀರಾ? ನಿಜ ಒಂಥರ ಬೇರೆ ಫೀಲ್ ಇತ್ತು ನನಗೆ. ಈ ಥರ ಅಂತೂ ನಾನು ಫೀಲ್ ಎಕ್ಸ್ಪೀರಿಯೆನ್ಸ್ ಮಾಡೇ ಇಲ್ಲ. ಹೇಳ್ತಾನೆ ಇದ್ದೀನಿ, ಈ ಥರ ಎಕ್ಸ್ಪೀರಿಯೆನ್ಸ್ ಫೀಲ್ ನಾನು ಯಾವತ್ತೂ ಮಾಡಿಲ್ಲ, ಮಾಡ್ತಾ ಇದ್ದೀನಿ. ನೀವು ಈ ಥರ ಏನಾದರೂ ಒಂದು ಹೊಸ ಕಾನ್ಸೆಪ್ಟ್ಸ್ ನೋಡ್ಬೇಕಂದ್ರೆ ಹರಿ ಮ್ಯಾಡ್ಲೆ ಚಾನಲ್ನ ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮಾಡ್ತಾನೆ ಇರಬೇಕು. ಹಾಗೆ ನಾನು ಸ್ವಲ್ಪ ಜನಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ, ನನ್ನ ಜೊತೆ ಇದ್ದವ್ರಿಗೆ. ಅದು ದರ್ಶನ್ ಮತ್ತು ಮೋಹನ್ ಅಂತ ಇದ್ರು, ತುಂಬಾ ಥ್ಯಾಂಕ್ಸ್ ಅವ್ರಿಗೆ. ತುಂಬಾ ಹೆಲ್ಪ್ ಮಾಡಿದ್ರು. ದರ್ಶನ್ ನನ್ನ ಜೊತೆ ಓಡಾಡ್ದಲ್ಲ, ಹೆಂಗಿತ್ತು? ಏನಿಲ್ಲ, ಚೆನ್ನಾಗಿತ್ತು. ಏನ್ ಚೆನ್ನಾಗಿತ್ತು? ಏನಾದ್ರು ಹೇಳು ಪಾಪ, ನೀನು ಸೊರ್ಗೋಗಿದ್ಯಲ್ಲೋ. ಏನಕ್ಕೆ ಹೇಳು? ಮಾತಾಡು, ಏನು ಪರವಾಗಿಲ್ಲ, ಮಾತಾಡು. ಹೆಂಗಿತ್ತು? ಏನಿಲ್ಲ, ನಿನ್ನೆಯಿಂದ ಕ್ಯಾಮ್ರಾ ಹಿಡಿದು ಫುಲ್ಲು ಬೇಜಾರಾಗ್ಬಿಟ್ಟೈತೆ. ಇವತ್ತರ ಫ್ರೀ ಆಗ್ತೀನಿ. ಅಯ್ಯೋ ಆ ಥರ ರೋದ್ನೇನಾ? ಮತ್ತೆ ಡಾರ್ಲಿಂಗ್ಸ್ ಇನ್ನು ನಾನು ಬೇರೆ ಬೇರೆ ಥರ ಕಾನ್ಸೆಪ್ಟ್ಸ್ ತರ್ತಾ ಇರ್ತೀನಿ. ಅಂದರೆ ನಾನು ಒಂಥರ ಹೊಸ್ದಾಗಿ ಮಾಡೋ ಥರ. ನೋಡೋಣ ಏನಾಗುತ್ತೆ, ಏನಿದೆ ಮ್ಯಾಡ್ಲೆಯಲ್ಲಿ ನೋಡೋಣ. ಇವಾಗ ಸದ್ಯಕ್ಕೆ ಸಿ ಯು, ಟೇಕ್ ಕೇರ್, ಬಾಯ್, ಗುಡ್ ಬಾಯ್, ಬಾಯ್.